ಬಿಹಾರದಲ್ಲಿ ಹಿಂಸಾಚಾರಕ್ಕೆ ತಿರುಗಿದೆ ವಿದ್ಯಾರ್ಥಿಗಳ ಪ್ರತಿಭಟನೆ. ನೀಟ್ ಪರೀಕ್ಷೆ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಹಾರದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇತ್ತು. ಆ ಒಂದು ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇವತ್ತು ಬಿಹಾರ ಬಂದ್ಗೆ ಕರೆಯನ್ನ ನೀಡಿದ್ರು ಪ್ರತಿಭಟನಾಕಾರರು. ನೀಟ್ ಅಕ್ರಮವನ್ನ ಖಂಡಿಸಿ ಬಿಹಾರ ಬಂದ್ಗೆ ಕರೆಯನ್ನ ಕೂಡ ಕೊಡಲಾಗಿತ್ತು. ಪಾಟ್ನಾದ ಡಾಕಾ ಬಂಗಲೆ ಬಳಿ ಜಂಕ್ಷನ್ ಬಳಿ ಕಲ್ಲು ತೂರಾಟ ಆಗಿದೆ. ಪ್ರತಿಭಟನಾಕಾರರಿಂದ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲೂ ಕೂಡ ಹಿಂಸಾತ್ಮಕ ಪ್ರೊಟೆಸ್ಟ್ ನಡೀತಾ ಇದೆ. ಕಲ್ಲು ತೂರಾಟದಿಂದ ಸಿಬ್ಬಂದಿ ತಲೆಗೆ ಗಂಭೀರವಾಗಿ ಗಾಯಗಳಾಗಿದೆ. ನೋಡಿ, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ ಅನ್ನೋದು ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾಹಿತಿ ಕೂಡ ಹೋಗಿರುತ್ತೆ. ಮಾಹಿತಿ ಹೋದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಅಲರ್ಟ್ ಆಗಿರಬೇಕು. ಈ ಕಲ್ಲು ಎಲ್ಲಾದರೂ ತೆಗೆದುಕೊಂಡು ಬಂದು ಇಟ್ಕೊಂಡಿದ್ದಾರಾ ವಿದ್ಯಾರ್ಥಿಗಳು, ಏನಾದರೂ ಲಾರಿ ತೆಗೆದುಕೊಂಡು ಬಂದು ನಿನ್ಸ್ಕೊಂಡಿದ್ದಾರಾ? ಯಾಕೆಂದರೆ ದೆಹಲಿಯಲ್ಲಿ ಇದೇ ರೀತಿಯಾಗಿ ಆಗಿತ್ತು. ಲಾರಿ ಯಾರೋ ತೆಗೆದುಕೊಂಡು ಬಂದು ಇಟ್ಕೊಂಡಿದ್ರು, ಅದರಲ್ಲಿ ಕಲ್ಲು ತುಂಬಿಕೊಂಡು ಬಂದಿದ್ರು, ಕಲ್ಲು ತೂರಾಟ ಕೂಡ ಆಗಿತ್ತು. ಸೊ ಹಾಗಾಗಿ ಬಿಹಾರದಲ್ಲಿ ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಪೊಲೀಸ್ನವರು ಅನ್ನೋದಂತಹ ಪ್ರಶ್ನೆ ಮೂಡುತ್ತೆ. ದೆಹಲಿಯಲ್ಲೇ ಆದಂತಹ ಅದೇ ರೀತಿಯಾದಂತಹ ಘಟನೆ ಬಿಹಾರದಲ್ಲೇ ಆಗಬಾರ್ದು ಅಂತ ಏನಿಲ್ವಲ್ಲ. ಅದೇ ರೀತಿಯಾಗಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ, ಅದು ಗೊತ್ತಿರುತ್ತೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಮಾಡ್ತಾ ಇತ್ತು? ಹಾಗಾದರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿರುತ್ತೆ. ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾರೆ, ಈ ರೀತಿಯಾಗಿ ಕಲ್ಲು ತೂರಾಟ ಆಗುತ್ತೆ. ಸೊ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಇಟ್ಕೊಂಡಿರ್ತಾರೆ, ಹುಷಾರಾಗಿರಿ, ನೋಡ್ಕೊಳ್ಳಿ, ಅಥವಾ ಅದನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಿ ಅಂತ ಹೇಳಿರ್ತಾರೆ. ಬಟ್ ಆದರೆ ಪೊಲೀಸ್ ಇಲಾಖೆ ಕಣ್ಣು ಮುಚ್ಕೊಂಡು ಕೂತಿರುತ್ತೆ. ಸೊ ಸೋಂಬೇರಿತನದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗೇ ಆಗತ್ತೆ. ಸೊ ನೀಟ್ ಪರೀಕ್ಷೆ ಅಕ್ರಮ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ದೇಶಾದ್ಯಂತ ಹೆಚ್ಚಾಗ್ತಾ ಇತ್ತು. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿದೆ. ಈ ರಾಜೀನಾಮೆ ಆಗೋದಕ್ಕೂ ಮುನ್ನವೇ ಹಿಂಸಾತ್ಮಕ ಪ್ರೊಟೆಸ್ಟ್ಗಳು ಕೂಡ ಆಗಿದೆ, ಕಲ್ಲು ತೂರಾಟ ಆಗಿದೆ. ಅದು ಪೊಲೀಸರ ಮೇಲೆಯೇ ಕಲ್ಲನ್ನ ತೂರಿದ್ದಾರೆ ವಿದ್ಯಾರ್ಥಿಗಳು. ಎಲ್ಲಿಂದ ಸಿಕ್ತು ಇವರುಗಳಿಗೆಲ್ಲ ಕಲ್ಲನ್ನ ಎಲ್ಲಿಂದ ತೆಗೆದುಕೊಂಡು ಬಂದು ಇವರು ಹೋರಾಟವನ್ನ ಮಾಡ್ತಾರೆ? ವಿದ್ಯಾರ್ಥಿಗಳು ಯಾವ ರೀತಿಯಾಗಿರ್ಬೇಕು, ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿ, ಆಯ್ತಾ, ನಿಮಗೆ ಆ ಹಕ್ಕಿದೆ. ಆದರೆ ಕಲ್ಲು ತೂರಾಟ ಮಾಡೋದು, ದೊಣ್ಣೆಯಿಂದ ಹಲ್ಲೆ ಮಾಡುವಂಥದ್ದು, ಅಥವಾ ಬಾಟಲ್ಗಳನ್ನು ಬಳಸಿ ಇಲ್ಲಿ ಯಾರಿಗೋ ಹಲ್ಲೆ ಮಾಡುವಂತಹ ಕೆಲಸಗಳನ್ನು ಮಾಡಬಾರ್ದು. ನೀವು ವಿದ್ಯಾರ್ಥಿಗಳು, ನೀವು ಬೇರೆಯವರಿಗೆ ಮಾದರಿ ಆಗಬೇಕು. ಮಾದರಿ ಆಗಬೇಕಾದಂತಹ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಿಮ್ಮ ಕೋಪವನ್ನು ತೋರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಈಗ ನೀವು ಕೂಡ ಪೊಲೀಸ್ನವರ ಕೈಯಿಂದ ಲಾಠಿ ರುಚಿಯನ್ನು ನೋಡಬೇಕಾದಂತಹ ಪರಿಸ್ಥಿತಿಯನ್ನು ತಂದಿಟ್ಕೊಂಡಿದ್ದೀರಿ. ಈಗ ನಿಮ್ಮನ್ನು ವಶಕ್ಕೆ ಪಡೆದುಕೊಳ್ತಾರೆ, FIR ಮಾಡ್ತಾರೆ. ಸೊ ಇವೆಲ್ಲ ಯಾಕೆ ಬೇಕು? ಪ್ರತಿಭಟನೆ ಮಾಡಿ, ನಿಮ್ಮ ಹಕ್ಕನ್ನು ನೀವು ಪಡೆದುಕೊಳ್ಳಿ. ಅದನ್ನು ಬಿಟ್ಟು ಹಿಂಸಾತ್ಮಕ ರೂಪಕ್ಕೆ ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಡಿ.